ದ್ವಿತೀಯ PUC ಎಕನಾಮಿಕ್ಸ್ ನಾಳೆನೇ ಎಕ್ಸಾಮ್ ಇದೆ 13ನೇ ತಾರೀಕು ಮಾರ್ಚ್ಗೆ. ಈ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಒಂದು ಅಂಕದ ಪ್ರಶ್ನೆ ಎಲ್ಲವನ್ನ ಡಿಸ್ಕಷನ್ ಮಾಡ್ತಾ ಇದ್ದಾನೆ. ಏನು MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಏನು ಡಿಸ್ಕಷನ್ ಮಾಡ್ತೀನಲ್ಲ, ವಿಡಿಯೋನ ಕೊನೆ ತನಕ ನೋಡಿಬಿಡಿ. ಇವೇ ಎಷ್ಟು ಸಲ ರಿಪೀಟ್ ಆಗುತ್ತೆ, ನಾಳೆನೇ ಇವೇ ಪ್ರಶ್ನೆ ಬರುತ್ತೆ. ಲಿಟ್ರಲಿ ಇದು ಒಂದು ವಿಡಿಯೋ ಸಾಕು, ಆರಾಮಾಗಿ 20 ಅಂಕ ಗಳಿಸ್ತೀರ. ನಡೀರಿ, ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ನಡೀರಿ, ಈ ಒಂದು ವಿಡಿಯೋದಲ್ಲಿ ಅವೆಲ್ಲ 20 ಅಂಕ ಬೇಗ ಕಲ್ತ್ಕೊಳ್ಳೋಣ. ಓಕೆ, ನಡೀರಿ. ಈಗ MCQ ಯಾವ ಥರ ನಾನು ಎಷ್ಟು ಕ್ವಶನ್ ಕೊಡ್ತೀನಿ, ಇವೆಲ್ಲ ಕ್ವಶನನ್ನು ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಬಿಡಿ. ನಾಳೆ ಇದೊಂಥರ ರಿವಿಷನ್ ಆಗುತ್ತೆ ನಿಮಗೆ. ರಿವಿಷನನ್ನು ನಾನು ಮಾಡಿಸ್ತೀನಿ. ಈಗ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ತುಷ್ಟಿಗುಣವು ವ್ಯಕ್ತಿನಿಷ್ಠ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ ವೇಗವಾಗಿ ಕಾಪ್ ಡಗ್ಲಾಸ್ ಬಿ ಆನ್ಸರ್. ಸರ್ಕಾರವು ಬೆಲೆ ಮಿತಿಯನ್ನು ಮಾಡುತ್ತೆ. ಅದೇ ರೀತಿ ಈ ಒಂದು ಆನ್ಸರ್ಗೆ NNP GNP ಸವಕಳಿ. ಓಕೆ, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಘಟಕ ತೆರಿಗೆ. ಸರ್ಕಾರವು ಉತ್ಪನ್ನದ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಆಗಿರ್ತಕ್ಕಂಥದ್ದು. ದಾಸ್ತಾನು ಸಮಗ್ರ ಆರ್ಥಿಕ ನೀತಿಯನ್ನು ರಾಜ್ಯವು ಸ್ವಯಂ ಆಗಿ ಶಾಸನಾತ್ಮಕ ಸಂಸ್ಥೆಗಳಾಗಿರ್ತಕ್ಕಂಥ RBI ಮತ್ತು SEBIಗಳಿಂದ ಜಾರಿಗೆ ತರುತ್ತೆ. ನೆಕ್ಸ್ಟ್ ಮುಂದೆ ನೋಡೋದಾದರೆ ಭಾರತದಲ್ಲಿ ನಾಣ್ಯ ಸರ್ಕಾರ ಚಲಾವಣೆಗೆ ತರುತ್ತದೆ. ಇದೊಂದಾಯಿತು, ಭಾರತ ಸರ್ಕಾರ ಚಲಾವಣೆಗೆ ತರುತ್ತೆ. ಓಕೆ, ಇನ್ನೊಂದು ಡ್ಯಾಶ್ ಇಲ್ಲಿ ದಾಸ್ತಾನುಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುವುದು. ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ಟ ಸ್ಥಳದಲ್ಲಾಯಿತು. ಈಗ ಹೊಂದಿಸಿ ಬರೆಯಲ್ಲಿ ನೋಡೋದಾದರೆ ಇಲ್ಲಿ ಆಲ್ರೆಡಿ ನಾನು ಹೊಂದಿಸಿಬಿಟ್ಟಿದ್ದೀನಿ. ಇವೆಲ್ಲವನ್ನು ಒಂದು ಸಲ ನೋಡ್ಕೊಂಡ್ಬಿಡಿ, ಮತ್ತು ಮುಂದೆ ಹೋಗ್ತೀನಿ. ಈಗ ಓಕೆ, ಈ MCQ ಇಂಗ್ಲೀಷ್ ಮೀಡಿಯಮ್ಗೂ ಹಾಕಿದ್ದೀನಿ, ಇಲ್ಲಿ ನೋಡಿ. ನೆಕ್ಸ್ಟ್ ಇವೆಲ್ಲ ಹಾಕಿದ್ದೀನಿ, ಒಂದು ಸಲ ನೋಡ್ಕೊಂಬಿಡಿ. ನೆಕ್ಸ್ಟ್ ಮುಂದೆ ನೋಡೋದಾದರೆ ಅದೇ ರೀತಿ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಇಲ್ಲಿ ಅನುಭೋಗ್ಯ ವರ್ತನೆ. TU ಸ್ಥಿರವಾಗಿದ್ದಾಗ MU ಗರಿಷ್ಠವಾಗಿರುತ್ತದೆ. ಇದೇ ಒಂದಾಯ್ತಾ? ಓಕೆ, ನೆಕ್ಸ್ಟ್ ಈ ಒಂದು ಪ್ರಶ್ನೆಗೆ ಉತ್ತರ ನೋಡಿ. ನೆಕ್ಸ್ಟ್ ಆಧಾರ ವರ್ಷ. ನೆಕ್ಸ್ಟ್ ವ್ಯಕ್ತಿಗಳು ತೆರಿಗೆ ನೇರ ತೆರಿಗೆಗಳು. ಮುಂದೆ ಹೋಗ್ತೀನಿ. ಅದೇ ರೀತಿ ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಈ ಒಂದು ನೆಕ್ಸ್ಟ್ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಎರಡೂ ತಳೆ ಕೆಳಗಾದ U ಆಕಾರದಲ್ಲಿರುತ್ತೆ. ನೆಕ್ಸ್ಟ್ ಕ್ವಶನ್, ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ಅಂತ ಇದೆ. 9ನೇ ಕ್ವಶನ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ತನ್ನ ಆಳವಾದ ಬೇರನ್ನು ಹೊಂದಿದೆ. ಎಲ್ಲ ಒಂದು 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಮೇಲೆ ಕ್ಲಾಸನ್ನು ನಾನು ಮಾಡಿದ್ದೀನಿ. ಜಸ್ಟ್ ಹೋಗೋದು ಒಂದ್ಸಲ ನೋಡ್ಕೊಳ್ಳಿ. ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಇದೊಂದಾಯಿತು. ಇಲ್ಲಿ ಪೆನ್ನು ಮತ್ತು ಇವು ಪೂರಕ ಸರಕು ಅಂತಂದರೆ ಪೆನ್ನು ಮತ್ತು ಶಾಯಿ ಇರ್ಬೋದು. MLP ಅದನ್ನು ಹಾಕಿದ್ದೀನಿ. ಅದೇ ರೀತಿ ಇಲ್ಲಿ ಇದನ್ನು ಹಾಕಿದ್ದೀನಿ. ಓಕೆ, ಇದಿಷ್ಟ ಬರ್ದಿದ್ದೀನಿ, ನೋಡಿ ಒಂದ್ಸಲ. ನೆಕ್ಸ್ಟ್ ಮುಂದೆ ಹೋಗೋದಾದರೆ ನೆಕ್ಸ್ಟ್ ಕ್ವಶನ್ ಪೇಪರ್ನ ಲಂಬಾಂತರ ಬೇಡಿಕೆ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ. ಲಂಬಾಂತರ ಬೇಡಿಕೆ ಇದನ್ನು ಪ್ರತಿನಿಧಿಸುತ್ತದೆ. ಓಕೆ, ಈ ಒಂದು ಕ್ವಶನ್ಗೆ ಕಮೆಂಟಲ್ಲಿ ನಾನು ಆನ್ಸರನ್ನು ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎರಡನೇ ಒಂದು ಇದನ್ನು ನೋಡಿ, 225 ರೂಪಾಯಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಏಕರೂಪವಾಗಿರುತ್ತವೆ. 4ನೇ ಆನ್ಸರ್, 4ನೇ ಕ್ವಶನ್, ಆದಾಯದಿಂದ ಸ್ವಯಂ ಪ್ರೇರಿತವಾಗಿ ಸ್ವತಂತ್ರ ಅನುಭವವು, ಆದಾಯದಿಂದ ಸ್ವತಂತ್ರ ಅನುಭವವು ಸ್ವಾಯತ್ತ ಅನುಭವವಾಗಿದೆ. ಕೆಳಗಿನಲ್ಲಿ ಯಾವುದು ಕಾಗದ ತೆರಿಗೆ ಅಂತ ತಕ್ಷಣ ಸಂಪತ್ತಿನ ತೆರಿಗೆ. ಮುಂದೆ ಹೋಗ್ತೀನಿ. ಈಗ ಕೇಂದ್ರೀಯ ಯೋಜಿತ ಆರ್ಥಿಕತೆ ಏನಂತ ಇದೆ? ಈ ಕೇಂದ್ರೀಯ ಯೋಜಿತ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ಕೈಗೊಳ್ಳುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆ. ನೆಕ್ಸ್ಟ್ ತಪಶೀಲು ಪಟ್ಟಿ ಎಂಬುದು ದಾಸ್ತಾನಿನ ಒಂದು ಚಲಕ. 10ನೇ ಕ್ವಶನ್, ಹಣ ಪಾವತಿಸದ ಸಾರ್ವಜನಿಕ ಸರಕುಗಳನ್ನು ಬಳಕೆ ಮಾಡತಕ್ಕಂಥವ್ರನ್ನ ನಾವು ಪುಕ್ಕಟೆ ಸವಾರರು ಅಂತ ಕರಿತೀವಿ. ಆಲ್ರೆಡಿ ಇಲ್ಲಿ ಹೊಂದಿಸಿದ್ದೀನಿ, ಇದನ್ನೊಂದ್ಸಲ ನೋಡ್ಕೋಬೇಕು, ಯಾಕಂದರೆ ಇದರಲ್ಲೇ ಕ್ವಶನ್ ರಿಪೀಟ್ ಆಗುತ್ತೆ. ನೋಡಿ, ಪೂರಕ ಸರಕು ರಿಪೀಟ್ ಆಯಿತು, SMC ರಿಪೀಟ್ ಆಯಿತು, ಇದು ರಿಪೀಟ್ ಆಗ್ತಾ ಇದೆ, ರಿಪೀಟ್ ಆಗುತ್ತೆ, ಮುಂದೆ ತುಂಬ ರಿಪೀಟ್ ಆಗುತ್ತೆ. ನೀವು ಒಂದ್ಸಲ ಜಸ್ಟ್ ನೋಡ್ತಾ ಹೋಗ್ಬೇಕು ಅದನ್ನಷ್ಟೇ. ಮತ್ತು ಮುಂದಿನ ಕ್ವಶನ್ ಪೇಪರಿಗೆ ಹೋಗ್ತೀನಿ. ಕ್ವಶನ್ ರಿಪೀಟ್ ಆಯಿತು. ಈ ಒಂದು ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಮಹಾ ಆರ್ಥಿಕ ಕ್ವಶನ್ ರಿಪೀಟ್ ಆಯಿತು. ಕ್ವಶನ್ ನೋಡಿ, CSO ಕ್ವಶನ್ ನೋಡಿ, 500 ಮತ್ತು 1000. ನೆಕ್ಸ್ಟ್ ಅದೇ ರೀತಿ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗೋಣ. ಈ ಬಿಟ್ಟ ಸ್ಥಳದಲ್ಲಿ ನೋಡಿ, ಆದಾಯ ಹೆಚ್ಚಾದಂತೆ ಓಕೆ ಎಡಭಾಗಕ್ಕೆ ಪಲ್ಲಟ. ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನ ಸರಾಸರಿ ಉತ್ಪನ್ನ. ನೆನ್ಪಿಟ್ಕೋ, ಪ್ರತಿ ಘಟಕ ತೆರಿಗೆ ಸರ್ಕಾರವು ಪ್ರತಿ ಉತ್ಪನ್ನದ ಪ್ರತಿ ಘಟಕದ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ.
ಭೂಮಿಗೆ ಸಲ್ಲಿಸ್ತಕ್ಕಂಥ ಒಂದು ಭಾಗ ನಾವು ಗೇಣಿ ಅಂತ ಕರಿತೀವಿ. ಓಕೆ ಆಯಿತು, ಇಲ್ಲಿ ಆಲ್ರೆಡಿ ಹೊಂದಿಸಿದ್ದೀನಿ, ಇದನ್ನು ಲಿಟ್ರಲಿ ನೀವು ನೋಡ್ಕೋಬೇಕು. ಬೇಡಿಕೆ ರೇಖೆ ರಿಪೀಟ್ ಆಯ್ತು ಕ್ವಶನ್ CSR. ಓಕೆ, ಈ ಒಂದು ಪ್ರಶ್ನೆ ನೋಡಿ ಅದೇ ರೀತಿ ಇಲ್ಲಿ ಇದನ್ನು ಹೊಂದಿಸಿದ್ದೀನಿ. ಹೂಡಿಕೆ ಅಂದರೆ ಬಂಡವಾಳ ಖಾತೆ. ಇಷ್ಟನ್ನು ನೋಡ್ತೀರಾ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಮತ್ತದೇ ಎಷ್ಟು ಪ್ರಶ್ನೆ ರಿಪೀಟ್ ಆಗುತ್ತೆ ಅಂದರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಅದೆಲ್ಲ ನಿಮಗೆ ಕ್ವಶನ್. ಕೆಳಗಿನ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಮೂಲಕ್ಕೆ ಪಿನ ಮಧ್ಯವಾಗಿರ್ತದೆ. ಮಹಾ ಆರ್ಥಿಕ ವರ್ಷ ಕ್ವಶನ್ ರಿಪೀಟ್ ಆಗಿದೆ ಕ್ವಶನ್ ರಿಪೀಟ್. ಮುಂದೆ ನೆಕ್ಸ್ಟ್ ಇಲ್ಲಿ ಅನುಭೋಗಿ ಆದಾಯ ಹೆಚ್ಚಾದಂತೆ ಇಬ್ಬಲ ಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ನೆಕ್ಸ್ಟ್ ಬದಲಾಗುವ ಆದಾಯದ ಪ್ರತಿ ಘಟಕದ ಉತ್ಪನ್ನ ಸರಾಸರಿ ಉತ್ಪನ್ನ. ಕೆಲವು ಚಟುವಟಿಕೆಗಳ ಯಾವುದಿದು ಒಂದು ನಿಮಿಷ ಸದಾವಕಾಶ ವೆಚ್ಚವು ಬಿಟ್ಟು ಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಗಳಾಗಿರುತ್ತವೆ. ಇದನ್ನೊಂದು ಬರ್ಕೊಳ್ಳಿ. ಇದು ರಿಪೀಟ್ ಆಗಿದೆ. ಪರಿಸರ ಮಾಲಿನ್ಯವು ರಿಪೀಟ್ ಆಗಿದೆ. ಇವೆಲ್ಲವನ್ನ ಒಂದು ಸಲ ನೋಡ್ಕೊಳ್ಳಿ. ಇವೇ ಬರುತ್ತೆ ನಾಳೆ. ಇದರಿಂದನೇ ಕ್ವಶನ್ ಕೇಳಬೇಕು, ಮತ್ತೆ ಬೇರೆ ಕೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಅಷ್ಟೇ, ಮೊದಲು ಇವೆಲ್ಲ ಕ್ವಶನ್ಸನ್ನು ಒಂದು ಸಲ ನೋಡ್ಕೊಳ್ಳಿ. ಇದೊಂಥರ ಕ್ವಿಕ್ಕಾಗಿ ಲಾಸ್ಟ್ ಮಿನಿಟ್ ರಿವಿಷನ್ ಇದು. ಇಲ್ಲಿ ಹಾಕಿದೆ ನೋಡಿ ಎಷ್ಟು ಮೇಲಿನ ಎಲ್ಲೋ. ಹೌದು, ಕೇಂದ್ರೀಯ ಆರ್ಥಿಕ ಸಮಸ್ಯೆ. ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಮತ್ತು ಇನ್ನೊಂದು ಹೇಗೆ ಉತ್ಪಾದಿಸಬೇಕು. ಬಜೆಟ್ ರೇಖೆ ಸಮೀಕರಣ P1 X1 + P2 X2 = M. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆ ಅಂದರೆ ಆರ್ಥಿಕ ಏಜೆಂಟ್ರುಗಳು, NNP ಸವಕಳಿ. ಓಕೆ, ಉದ್ಯಮ ಘಟಕದ ಮೇಲಿನ ತೆರಿಗೆಗಳು. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕದ ಮೇಲಿನ ತೆರಿಗೆಗಳೆಲ್ಲ ನೇರ ತೆರಿಗೆಗಳಾಗಿವೆ ಬರೆದಿದ್ವಿ. ನೆಕ್ಸ್ಟ್ ಅದೇ ಮುಂದೆ ನೋಡೋದಾದರೆ ಬಿಟ್ಟ ಸ್ಥಳವನ್ನು ನೋಡ್ತೀನಿ. ಈಗ ಇಲ್ಲಿ ನೆಕ್ಸ್ಟ್ ಏನಂತ ಇದೆ, ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡೂ ತಳ್ಳೆ ಕೆಳಗಾದ ಯು ಆಕಾರ. 8ನೇ ಪ್ರಶ್ನೆಗೆ ಘಟಕ ತೆರಿಗೆ, 9ನೇ ಪ್ರಶ್ನೆ ಇವೇ ರಿಪೀಟ್ ಆಗ್ತಾ ಇದೆ. ಪದೇ ಇವು ರಿಪೀಟ್ ಆಗ್ತಾ ಇದೆ. ಈ ಪ್ರಶ್ನೆಗಳು ನಾಳೆ ಬರುತ್ತೆ. ಎಕ್ಸಾಮ್ ನಾಳೆ ಈಸಿಯಾಗಿರುತ್ತೆ. ಅದನ್ನು ಒಂದು ತಿಳ್ಕೊಳ್ಳಿ ನೀವು. 10ನೇ ಕ್ವಶನ್ಗೆ ಏನಂತ ಇದೆ, ಸವಕಳಿ ವೆಚ್ಚ. ಓಕೆ, ಮುಗಿತು, 10 ಆಯಿತು. ಈಗ ನಿಮ್ಮ ಮುಂದೆ ನೋಡಿ. ಈಗ CSR ಹಾಕಿದ್ದೀನಿ, ಪೂರಕ ಸರಕು ಹಾಕಿದ್ದೀನಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರಿಪೂರ್ಣ ಮಾಹಿತಿ, ನಾಣ್ಯ ಚಲಾವಣೆ, RBI, SDR ಅಂತ ಕಾಗದ ಚಿಹ್ನ. ಮುಂದೆ ಈಗ ತುಷ್ಟಿಗುಣವು ವ್ಯಕ್ತಿನಿಷ್ಠ, ಅಲ್ಪಾವಧಿಯಲ್ಲಿ ಯಾವುದೇ ಆದಾಯವನ್ನು ಬದಲಾಯಿಸುವುದಿಲ್ಲ. ಮಹಾ ಆರ್ಥಿಕ ವರ್ಷದ ಕುಸಿತ ಹಾಕಿದ್ದೀನಿ. ಮುಂದೆ 4ನೇ ಒಂದು ಪ್ರಶ್ನೆ. ಓಕೆ, ಹಣದ ಪೂರೈಕೆಯನ್ನು ಪ್ರಭಾವಿಸುವ RBIನ ಸಾಧನ ಇಲ್ಲಿದೆ, ಹಣದ ಕಾರ್ಯಾಚರಣೆ. ಓಕೆ, ಜಗತ್ತಿನ ಇತರೆ ದೇಶಗಳು ಈ ಒಂದು ಪ್ರಶ್ನೆ ನೋಡೋದು ಮೇಲಿನ ಎಲ್ಲವೂ ಹೌದು. ಮುಂದಿನ ಒಂದು ಇದು ನೋಡೋದಾದರೆ 6ನೇದಕ್ಕೆ ಮಿಶ್ರ. 7ನೇ ಒಂದು ಘಟಕ ತೆರಿಗೆ ಎಷ್ಟು ರಿಪೀಟ್ ಆಗ್ತಾ ಇದೆ ನೀವು ಜಸ್ಟ್ ನೋಡ್ಬೇಕು ಅದನ್ನು ಅಷ್ಟೇ. 8ನೇ ಕ್ವಶನನ್ನು ಸೂಕ್ಷ್ಮ ಅರ್ಥಶಾಸ್ತ್ರ, ಇದು ಕ್ವಶನ್ ರಿಪೀಟ್ ಆಗಿದೆ. EY ಅಂತಂದರೆ ಉಳಿತಾಯ. 10ನೇದು ಏನಂದ್ರೆ ಪೂಕಟ್ಟೆ ಸವಾರರು. ಬಿಟ್ಟ ಸ್ಥಳವನ್ನು ನೋಡಿದ್ವಿ. ಈಗ ಹೊಂದಿಸಿ ಬರೆಯಿರಿ. ಹೊಂದಿಸಿದ್ದೀನಿ, ಇಲ್ಲಿ ನೋಡಿ ಆಗ್ಬಿಟ್ಟಿದೆ, ಹೊಂದಿಸಿದೆ. ಇವೇ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಇಲ್ಲಿ ನೋಡಿ ಸರ್, ನೋಡ್ತಾ ಹೋಗಿ ನೀವು. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯ ವಸ್ತುವನ್ನು 2 ವಿಶಾಲ ಭಾಗ, ಸೂಕ್ಷ್ಮ ಮತ್ತು ಸಮಗ್ರ. ಉತ್ಪಾದನಾ ವಿಮಕ ಸೂತ್ರ ಇಲ್ಲಿ ಹಾಕಿದ್ದೀನಿ. ಬ್ರಿಟಿಷ್ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. 4ನೇ ಪ್ರಶ್ನೆಗೆ ಆದಾಯದ ವಿಧಾನ. 5ನೇ ಪ್ರಶ್ನೆ ನೋಡಿ ಏನಂತ ಇದೆ. 5ನೇ ಸಮಗ್ರ ಯೋಜಿತ ಬೇಡಿಕೆ ಈ ಒಂದು ಸಮತೋಲನದಲ್ಲಿರುತ್ತವೆ. 6ನೇ ಪ್ರಶ್ನೆಗೆ ವಿರುದ್ಧ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಸಮ ಉತ್ಪನ್ನ ಎಂದು ಕರೆಯುತ್ತೇವೆ. ದಾಸ್ತಾನುಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ನೆಕ್ಸ್ಟ್ RBI ನೋಟುಗಳನ್ನು ಚಲಾವಣೆಗೆ ತರ್ತಕ್ಕಂಥ ಏಕಮಾತ್ರ ಭಾರತೀಯ ಸಂಸ್ಥೆ ಅಂದರೆ ಅದು RBI. ಮುಂದೆ ಕಂದಾಯ ಸ್ವೀಕೃತಿ. ನೋಡ್ರಿ, ಇಷ್ಟು ಸಿಂಪಲ್. ನಾಳೆ ಇಷ್ಟು ಚೆನ್ನಾಗಿ ಬರೀತಾರೆ ಎಕ್ಸಾಮ್, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೀಡಿಯೋನ ಕೊಂಡು ತನಕ ನೋಡ್ಕೊಂಬಿಡಿ ಸಾಕು. ಇದೇ ಪ್ರಶ್ನೆ ನೋಡಿ, ಇವೇ ಪ್ರಶ್ನೆ. ಇಲ್ಲಿ ಎಷ್ಟು ಓದಿ ಹೋಗ್ತೀರಾ ಇವಿಷ್ಟು ಪ್ರಶ್ನೆ ರಿಪೀಟ್ ಆಗುತ್ತೆ. ಅಷ್ಟು ಮಾಡಿ. ನೆಕ್ಸ್ಟ್ ಅದೇ ರೀತಿ ನೋಡಿದ್ವಿ. ಈ ಒಂದು ಪ್ರಶ್ನೆ ನೋಡಿದ್ದೇವೆ ನೋಡಿ ಓಕೆ ಆಯಿತು ಮುಗಿದು. ಇದನ್ನು ನೋಡಿದ್ಬಿಟ್ವಿ ಆಲ್ರೆಡಿ. ವೀಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ವಿಡಿಯೋ.
ನೆಕ್ಸ್ಟ್ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ತುಷ್ಟಿಗುಣ ಅಂತ ಕರಿತೀವಿ. 7ನೇ ಪ್ರಶ್ನೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನ ಬದಲಾಗುತ್ತೆ. 8ನೇ ಬೆಲೆ ಪಡೆಯುವ ವರ್ತನೆ. ಈಗ 8ನೇ ಪ್ರಶ್ನೆಗೆ ಏನು ಅಂತ ಇದೆ ಉತ್ತರ? ಬೆಲೆ ಪಡೆಯುವ ವರ್ತನೆ ಏನಿದೆ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಓಕೆ. ಭಾರತೀಯ ನಾಣ್ಯಗಳನ್ನು ಭಾರತ ಸರ್ಕಾರ 10ನೇದು ಗುಣಕದ ಗಾತ್ರವು MPC ನ ಮೌಲ್ಯ ಅವಲಂಬಿಸಿದೆ. ಇಲ್ಲಿ ಆಲ್ರೆಡಿ ಹೊಂದಿಸಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ, ಹೊಂದಿಸಿ ಬರೆಯಿರಿ. ಅದೇ ಪದೇ ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ ಅವು ರಿಪೀಟ್ ಆಗುತ್ತೆ. ನೀವು ಜಸ್ಟ್ ಇವನ್ನೆಲ್ಲ ಓದಿ ನಾಳೆ 80 ಮಾಡಬೇಕಷ್ಟೇ, ಸಿಂಪಲ್ಲಾಗಿ. ಇಂಗ್ಲೀಷ್ ಮೀಡಿಯಮ್ಗೂ ಇಲ್ಲಿದೆ, ಒಂದ್ಸಲ ಟಿಕ್ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಓಕೆ, ಬನ್ನಿ ಇಲ್ಲಿ ಆರ್ಥಿಕತೆಯ ಸಮಸ್ಯೆ ಏನನ್ನು ಒಳಗೊಂಡಿವೆ? ಕೇಂದ್ರ ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಈ ಮೇಲಿನ ಎಲ್ಲವೂ ಪ್ರಶ್ನೆ. ಹೌದಾ? ನೆಕ್ಸ್ಟ್ ಒಂದು ಸರಳ ಎ ಆನ್ಸರ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಬೆಲೆ ನಿರ್ಧಾರ ಮಾಡ್ತಕ್ಕಂಥವ್ರು ಬೆಲೆಯನ್ನು ಪಡೆಯುವವರು ಆಗಿರ್ತಾರೆ. ನೆಕ್ಸ್ಟ್ ಬೆಲೆ ಪಡೆಯುವವರು. ಹೌದು. ಮಹಾ ಆರ್ಥಿಕ ವರ್ಷದ ಕುಸಿತ 1929. ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವುದರಿಗೆ ಪ್ರಮಾಣಾನುಗುಣ ತೆರಿಗೆ. ಇಲ್ಲೆಲ್ಲ ಹಾಕಿಬಿಟ್ಟಿದ್ದೀನಿ, ಇದನ್ನು ಒಂದ್ಸಲ ಓದ್ತಾ ಹೋಗ್ತೀನಿ. 6ನೇ ಪ್ರಶ್ನೆ 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸೋದಿಲ್ಲ. 7ನೇದ್ದು ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನ ರೇಖೆಗಳೆರಡು ತಲೆ ಕೆಳಗಾದ ಯು ಆಕಾರದಲ್ಲಿರ್ತಕ್ಕಂಥದ್ದು. 8ನೇ ಪ್ರಶ್ನೆ ಮೌಲ್ಯವರ್ಧಿತ ವಿಧಾನಕ್ಕೆ ಏನಂತ ಆನ್ಸರ್ ಇದೆ? 1 ನಿಮಿಷ ಹೇಳ್ತೀನಿ. ಎಲ್ಲಿದೆಪ್ಪ? 7 ಆಯಿತು, 8ನೇ ಆನ್ಸರ್ ಹಾಕಿಲ್ಲ ಅಂತ ಅನಿಸುತ್ತೆ. ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ ಅಂತ ಇದೆ. ಉತ್ಪನ್ನ. ನೆಕ್ಸ್ಟ್ ಅದೇ ರೀತಿ 10ನೇದು ನಿರ್ವಹಣಾ ಹೊಂದಾಣಿಕೆ. ಆಯ್ತು, ಮುಂದೆ ಹೋಗ್ತೀನಿ. ಈಗ ಶಿಕ್ಷಕರ ಸೇವೆ ಅಂದ ತಕ್ಷಣ ಕೌಶಲ್ಯ ಆಗಿದೆ. CSR ಅಂದರೆ ಗೃಹಕೃತ್ಯ ಅಂದರೆ ಹಣರಹಿತ ವಿನಿಮಯ. ಗುಣಾತ್ಮಕ ಸಾಧನ ಅಂದರೆ ಸೀಮಾಂತಾಗತ್ಯತೆ. ಕಚ್ಚಾ ಸರಕು ಅಂದರೆ ಮಧ್ಯವರ್ತಿ ಸರಕು. ಕೆಳಗಿನ ಯಾವುದು ಅನುಭೋಗಿ ವರ್ತನೆ? ಬೆಲೆ ಮಿತಿ, ಮಹಾ ಆರ್ಥಿಕ ಫಿಕ್ಸ್ ಪ್ರಶ್ನೆ, GDP ಆಧಾರ ವರ್ಷ, ಮಾರುಕಟ್ಟೆ ಶಕ್ತಿಗಳ ಬದಲಾಗುವ ವಿನಿಮಯ ದರ. ಪ್ರಶ್ನೆ ನೋಡಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆ. ಪರಿಸರ ಮಾಲಿನ್ಯ ಋಣಾತ್ಮಕ. ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಚಲಾವಣೆಗೆ ತರ್ತಕ್ಕಂಥದ್ದು. CY ಅಂತಂದ ತಕ್ಷಣ ಆದಾಯ. ಎಷ್ಟು ಸಿಂಪಲ್ ಆಗಿದೆ ಇದು ಕ್ವಶನ್ ಪೇಪರ್ ಎಲ್ಲ. ನಾಳೆ ಅಂದರೆ ನೀವು ನಾಳೆ ಹೇಳ್ತೀರ ನನಗೆ. SCC ಇಲ್ಲೆಲ್ಲ ಹಾಕಿದ್ದೀನಿ, ಒಂದ್ಸಲ ನೋಡಿ. ಈ ಕ್ವಶನ್ ಪೇಪರ್ ಬೇಕಂತಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಏನು ತಲೆ ಕೆಡಿಸ್ಕೋಬೇಡಿ, ಹೋಗಿ ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಪ್ರಶ್ನೆ ಮತ್ತದೇ ರಿಪೀಟ್ ಆಯಿತು. ಸರಾಸರಿ ಆದಾಯ, ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಆಲ್ರೆಡಿ ನೋಡ್ತಾ ಹೋಗ್ತಾ ಇದ್ದೀವಿ. 9ನೇದು RBI. 4ನೇ ಪ್ರಶ್ನೆಗೆ RBI. 5ಕ್ಕೆ ಏನಂತ ಇದೆ? ಸಂಪತ್ತಿನ ತೆರಿಗೆ. ನೋಡಿ ಆಲ್ರೆಡಿ ಹಾಕಿದ್ದೀನಿ ಇವೆಲ್ಲ. ಬಯಕೆಗಳನ್ನು ಕ್ವಶನ್ ರಿಪೀಟ್ ಆಗಿದೆ. ತುಷ್ಟಿಗುಣ. ಇದು ಏನಪ್ಪ? ಇದಕ್ಕೆ ಆನ್ಸರ್ ಏನಿದೆ ಅಂದರೆ ಮಾರುಕಟ್ಟೆ ಬೆಲೆಗೆ ಸಮನಾಗಿರ್ತಕ್ಕಂಥದ್ದು. ಮಾಲಿನ್ಯವು ಋಣಾತ್ಮಕ. ಹಣದ ಬಳಕೆಯಲ್ಲಿ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯ ಅಂತಂದರೆ ನಾವು ವಸ್ತು ವಿನಿಮಯ ಪದ್ಧತಿಯಿಂದ ಬಾರ್ಟರ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಇದಾಯಿತು. ನೆಕ್ಸ್ಟ್ ಬಾರ್ಟರ್ ಸಿಸ್ಟಮ್ ಆಯಿತಾ. 10ನೇದು ಕಂದಾಯ ವರ್ಷ, ಕಂದಾಯ ಸ್ವೀಕೃತಿ. ವೈದ್ಯರ ಸೇವೆ ಅಂದ ತಕ್ಷಣ ಕೌಶಲ್ಯ ಬರುತ್ತೆ. ವೈದ್ಯರ ಸೇವೆ ಕೌಶಲ್ಯ ಬರುತ್ತೆ. ಅದೇ ರೀತಿ TVC, TC, ಹೆಚ್ಚುವರಿ ಬೇಡಿಕೆ. ಓಕೆ, ಇವೆಲ್ಲ ಹಾಕಿದ್ದೀನಿ, ಒಂದ್ಸಲ ನೋಡ್ಕೊಂಬಿಟ್ಟು ಚೆಕ್ ಮಾಡಿ. ಇನ್ನೊಂದು ಕ್ವಶನ್ ಪೇಪರ್ ಇದೆ ಇಲ್ಲಿ ನೋಡಿ. ಈ ಒಂದು ಪ್ರಶ್ನೆ ಅನುಭೋಗಿ ವರ್ತನೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು. ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಆರ್ಥಿಕ ವರ್ಷ ಫಿಕ್ಸ್ ಕ್ವಶನ್ ಇದು ಏನು ಮಾಡಲಿಕ್ಕೆ ಬರೋದಿಲ್ಲ. ಇದು CSO. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಉದಾಹರಣೆ ಅಂತಂದರೆ ಸಂಪತ್ತಿನ ತೆರಿಗೆ. ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ದೀರ್ಘಾವಧಿಯಲ್ಲಿ ಎಲ್ಲ ಆದಾನ ಏನಾಗುತ್ತೆ? ಬದಲಾಗುತ್ತೆ. 8ನೇ SMC ರೇಖೆ. ಇದನ್ನು 8ನೇ ಒಂದು ಆನ್ಸರನ್ನು ನೋಡೋದಾದರೆ ಸ್ಥಗಿತತೆಯ ಬಿಂದು. 9ನೇ ಆನ್ಸರ್. ಈ ಒಂದು ಪ್ರಶ್ನೆಗೆ 9ನೇ ಆನ್ಸರ್ ಏನಂತ ಇದೆ ಅಂದರೆ ಸಮಗ್ರ ಅರ್ಥಶಾಸ್ತ್ರ. ಪರಿಸರ ಮಾಲಿನ್ಯ ಯಾವುದಕ್ಕೆ ಉದಾಹರಣೆ? ಕಮೆಂಟ್ ಮಾಡಿ ಹೇಳಿಬಿಡಿ ನನಗೆ. ಆಲ್ರೆಡಿ ಹಾಕಿದ್ದೀನಿ ಇಲ್ಲೆಲ್ಲ ನೋಡಿ, ಹೊಂದಿಸಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ.
ಇವಿಷ್ಟು MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. ಇಷ್ಟನ್ನು ಮಾಡಿದರೆ ಇವೇ ಪ್ರಶ್ನೆ ರಿಪೀಟ್ ಆಗುತ್ತೆ. ಈ ಒಂದು ವಿಡಿಯೋ ಏನು ನೋಡಿದ್ರಲ್ಲ ಸಾಕು, ಇಷ್ಟೇ ನಿಮ್ಗೆ ರಿವಿಷನ್ ಆಗಿರುತ್ತೆ. ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಲಿಟ್ರಲಿ ಈ PDF ತೊಗೊಂಡು ಒಂದ್ಸಲ ಓದಿ. ನಾಳೆ ಎಕ್ಸಾಮ್ಗೆ ನಿಮಗೆಲ್ಲ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.